ನಮಸ್ಕಾರ. ನವರಾತ್ರಿಯ ದಿನ ಅಖಂಡ ದೀಪವನ್ನು ಹಚ್ಚುವುದು ಏಕೆ? ಅಖಂಡ ದೀಪವನ್ನು ಎಷ್ಟು ದಿನ ಹಚ್ಚಬೇಕು? ಅಖಂಡ ದೀಪವನ್ನು ಹೇಗೆ ಹಚ್ಚಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಈ ಒಂದು ಅಖಂಡ ದೀಪವನ್ನು ಹಚ್ಚೋದ್ರಿಂದ ಈ ಒಂದು ನವರಾತ್ರಿಯ ಪೂಜೆ ಕಂಪ್ಲೀಟ್ ಆಗುತ್ತೆ. ಹಾಗಾದರೆ ಈ ನವರಾತ್ರಿಯಲ್ಲಿ ಈ ಒಂದು ಅಖಂಡ ದೀಪವನ್ನು ಹೇಗೆ ಹಚ್ಚಬೇಕು, ಯಾವ ದಿನ ಹಚ್ಚಬೇಕು ಅಂತ ಅಂದರೆ, ನವರಾತ್ರಿಯ ಮೊದಲ ದಿನದಿಂದ ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕಾಗುತ್ತದೆ. 9+10 ದಿನ ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕಾಗುತ್ತದೆ. ಹಚ್ಚಿದಾಗಿನಿಂದ 10 ದಿನದವರೆಗೂ ಕೂಡ ಹಾರದಂತೆ ನೋಡಿಕೊಳ್ಳಬೇಕು ಈ ಒಂದು ಅಖಂಡ ದೀಪವನ್ನು. ಈ ಅಖಂಡ ದೀಪವನ್ನು ಮೊದಲು ದುರ್ಗೆಯ ಒಂದು ಪೂಜೆಯ ಮಾಡುವ ಮೊದಲು ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕಾಗುತ್ತದೆ. ನಂತರದಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ. ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕಾದರೆ ಮಣ್ಣಿನ ದೀಪದಲ್ಲಿ ಹಚ್ಚುವುದು ತುಂಬನೇ ಉತ್ತಮ. ಯಾಕೆ ಅಂತ ಅಂದರೆ, ಮಣ್ಣಿನ ದೀಪ ತುಂಬ ದೊಡ್ಡದಾಗಿರೋದನ್ನ ತಗೊಳ್ಳಿ. ಯಾಕೆ ಅಂದರೆ ತುಂಬ ದೀಪದಲ್ಲಿ ಎಣ್ಣೆ ಹಿಡಿಯುವಂಥದ್ದಾದರೆ ಅಂದರೆ ಜಾಸ್ತಿ ಟೈಮು ಅದು ಉರಿಯುವಂಥದ್ದು ಆಗುತ್ತೆ. ಬೆಳ್ಳಿ ದೀಪದಲ್ಲಾದರೂ ಹಚ್ಬೋದು, ಕಂಚಿನ ದೀಪದಲ್ಲಾದರೂ ಹಚ್ಬೋದು. ಆದರೆ ಈ ಒಂದು ಮಣ್ಣಿನ ದೀಪ ತುಂಬ ದೊಡ್ಡದು ತಗೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ತುಂಬ ಕಾಲಗಳವರೆಗೂ ಈ ಒಂದು ದೀಪ ಉರಿಯುತ್ತದೆ. ಹಾಗಾಗಿ ಈ ಒಂದು ಅಖಂಡ ದೀಪವನ್ನು ತಗೊಂಡು ನೀವು ಮನೆಯಲ್ಲಿ ಗಾಳಿ ಬರದಲೇ ಇರೋಂಥ ಜಾಗ, ದೇವರ ಕೋಣೆಯಲ್ಲಿ ಅರ್ಶಿಣದಿಂದ ಅದನ್ನು ಸಾರಿಸಿ ಅದ್ರ ಮೇಲೆ ಒಂದು ರಂಗೋಲಿ ಹಾಕಿ, ನಂತರದಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟು ಆ ಒಂದು ದೀಪಕ್ಕೆ ಅರ್ಶಿಣ ಹಚ್ಚಿ ಅದಕ್ಕೆ 2 ಬತ್ತಿ 2, ನಂತರ 3 ಎಳೆ ಅಥವಾ 5 ಎಳೆ ಅಥವಾ 9 ಎಳೆ ತುಂಬ ದೊಡ್ಡದಾಗಿ ತಗೊಳ್ಳಿ. ಆ ದೀಪ ಉರಿಬೇಕಾಗಿರುತ್ತಲ್ವ, ಹಾಗಾಗಿ ತುಂಬ ದೊಡ್ಡ ಎಳೆಯನ್ನು ತಗೊಂಡು ಯಾವುದಾದ್ರೂ ಎಣ್ಣೆಯನ್ನು ಹಚ್ಚಿ, ತುಪ್ಪ ಹಚ್ಚೋದ್ರಿಂದ ತುಪ್ಪ ಈ ಒಂದು ವೆದರಲ್ಲಿ ಗಟ್ಟಿ ಹಾಕಿ ದೀಪ ಹಾರ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಪ್ಪದ ಬದಲು ಬೇರೆ ಎಳ್ಳೆಣ್ಣೆ, ಈ ಥರ ದೀಪದ ಎಣ್ಣೆ ಅಂಥದ್ದನ್ನು ಹಾಕಿ ಅದಕ್ಕೆ ಹೂವು ಇಟ್ಟು ಅದಕ್ಕೆ ಧೂಪ ದೀಪ ಕೊಡೋ ಅಂಥದ್ದು ಆಗಿರಬೇಕು. ನಂತರದಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ದಿನನ ನವರಾತ್ರಿಯ ಮೊದಲ ದಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಒಂದು ನವರಾತ್ರಿಯ ಸ್ಟಾರ್ಟ್ ಮಾಡಿಕೊಂಡು ದೀಪ ಹಾರದಂತೆ ನೋಡಿಕೊಂಡು ಎಣ್ಣೆಯನ್ನು ಅವಾಗವಾಗ ಹಾಕ್ತಾ ಇರಬೇಕಂತ. ನಂತರದಲ್ಲಿ ಈ ಒಂದು ನವರಾತ್ರಿ ಮಾಡೋ ಟೈಮಲ್ಲಿ ಮನೆಯಲ್ಲಿ ಮಾಂಸಾಹಾರ ಮಾಡೋಂಗಿಲ್ಲ. ನಂತರದಲ್ಲಿ ಯಾವುದೇ ರೀತಿಯ ಸೂತಕ ಹಾಗಿಲ್ಲ. ಸೂತಕ ಇದ್ದಲ್ಲಿ ಮಾಡಕ್ಕೆ ಹೋಗಬೇಡಿ. ಮತ್ತೆ ಮನೆಯಲ್ಲಿ ಶುದ್ಧತೆಯಿಂದ ಇರಬೇಕು. ಹಾಗಾದರೆ ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ದುರ್ಗೆಯ ಸಮಾನವಾದ ದೀಪ. ಹಾಗಾಗಿ ಇದನ್ನು ಹಚ್ಚೋದ್ರಿಂದ ಮನೆಯಲ್ಲಿ ನಾವು ಕೇಳಿಕೊಂಡ ಅಂತಹ ಎಲ್ಲ ಒಂದು ಕಾರ್ಯಗಳು ಕೂಡ ನಡೆಯುವಂಥದ್ದು ಆಗುತ್ತೆ. ಇದು 10 ದಿನ ಹಚ್ಚಬೇಕಾಗುತ್ತೆ. 9 ದಿನ ನವರಾತ್ರಿ ಇರುತ್ತೆ, 10ನೇ ದಿನ ಕೂಡ ನಾವು ಹಚ್ಚಬೇಕಾಗುತ್ತೆ. ಹಾಗಾಗಿ ಈ ಒಂದು ಅಖಂಡ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಶಕ್ತಿ, ಶಾಂತಿ ಮತ್ತು 9 ದುರ್ಗೆಯರ ಆಶೀರ್ವಾದ ನಮಗೆ ಸಿಗುತ್ತೆ. ನವರಾತ್ರಿ ಪೂಜೆ ಮಾಡುವವರು ಈ ಅಖಂಡ ದೀಪವನ್ನು ಹಚ್ಚಲೇಬೇಕಾಗುತ್ತದೆ. ಹಾಗಾಗಿ ಅಖಂಡ ದೀಪವನ್ನು ಹಚ್ಚಿ ಈ ನವರಾತ್ರಿಯನ್ನು ಪೂರ್ಣಗೊಳಿಸಿ. ಥ್ಯಾಂಕ್ ಯು.